ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಅಪ್ಪ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 8 ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡಿಕೊಂಡೆ. ಫ್ರೆಂಡ್ಸ್, ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಇವತ್ತು 6 ಮಂತಲ್ಲಿ ಹೋಗಿದ್ದು, 7 ಮಂತಿಗೆ ಹೋಗಿಲ್ಲ. ಹಾಗಾಗಿ ಚೆಕಪ್ ಇತ್ತು, ಒಬ್ಬಳೇ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತೇನು ನನಗೆ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಲ್ಲ, ಯಾಕಂದರೆ ಮತ್ತೆ ಇನ್ನೊಂದು ಡೇಟ್ ಕೊಡ್ತಾರೆ. ಹಂಗಾಗಿ ನೇನು ಕಪ್ಪುಗೆ ಡ್ಯೂಟಿಗೆ ರಜಾ ಬೇರೆ ಹಾಕ್ಸೋದು ಅಂದ್ಬಿಟ್ಟು ಒಬ್ಬಳೇ ಹೋಗ್ತಾ ಇದ್ದೀನಿ. ತುಂಬ ದಿನದ ನಂತರ ಬ್ಯಾಕ್ ವೀಡಿಯೋಸ್ನ ಮಾಡ್ತಾ ಇರೋದು. ಲಾಸ್ಟ್ 28 ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದು. ಆವಾಗಿಂದ ವೀಡಿಯೋಸ್ನೇ ಅಪ್ಲೋಡ್ ಮಾಡಿಲ್ಲ. ಆ್ಯಕ್ಚುಲಿ ಅಲ್ಲೇ 10 to 12 ಡೇಸ್ ಆಗಿದೆ. ಹಬ್ಬ ಬಂತು, ಆಯುಧ ಪೂಜೆ, ಡ್ಯೂಟಿಗೆ ಹೋದೆ, ಬೈಟ್ಸ್ಗಳಿಗೆ ಹೋದೆ. ಅದಾದಮೇಲೆ ಊರಿಗೆ ಹೋದೆ. ಊರಲ್ಲಿ ಒಂದು ವಾರ ಇದ್ದೆ, ರೆಸ್ಟ್ ಮಾಡಿದೆ. ಸೊ ಅದಾದಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು 2 ಡೇಸ್ ರೆಸ್ಟ್ ಮಾಡಿದ್ದೀನಿ. ಒಂಥರ ಬಾಡಿನೇ ಸಪೋರ್ಟ್ ಮಾಡ್ತಿರೋ ಕಾರಣ ವೀಡಿಯೋಸ್ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ಇವತ್ತು ಇಲ್ಲ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕು ಅಂದ್ಬಿಟ್ಟು ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತೊಬ್ಬಳೇ ಹೋಗ್ತಾ ಇದ್ದೀನಿ. ಹಾಸ್ಪಿಟ್ಲ್ ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ. ಫ್ರೆಂಡ್ಸ್, ಬಾಡಿನೇ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ. ಅಂದರೆ ಸುಸ್ತು ಆ ಥರ. ಸ್ವಲ್ಪ ದೂರ ನಡೆಯೋಂಗಿಲ್ಲ, ಸುಸ್ತು ಅನಿಸುತ್ತೆ. ಏನಾದರೂ ತಿಂದರೂ ಸುಸ್ತು, ಕೂತ್ಕೊಂಡ್ರೂ ಸುಸ್ತು, ನಿಂತ್ಕೊಂಡ್ರೂ ಸುಸ್ತು. ಹಂಗೆ ಏನು ಮಾಡೋಕ್ಕಾಗಲ್ಲ. ಈ ಟೈಮ್ನಲ್ಲಿ ಹಾಗೆ ಯಾರಾದರೂ ಸಪೋರ್ಟಿವ್ ಬೇಕಿತ್ತು ಅಂತ ಅನಿಸುತ್ತೆ. ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಯಾರಿಗೂ ಡಿಸ್ಟರ್ಬ್ ಮಾಡೋದು ನನಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ. ಇವಾಗ ಹೊರಡ್ತೀನಿ. ಅಮ್ಮಗೆ ಪೆಡಿಗ್ರಿ ಹಾಕಿದ್ದೀನಿ. ಪೆಡಿಗ್ರಿ ತಿಂದಿದ್ದಾಳೆ, ಅವಳನ್ನ ಕಟ್ಬಿಟ್ಟು ಹೋಗ್ತೀನಿ. ಬಿಟ್ಟೋದ್ರೆ ಏನು ಮಾಡ್ತಾಳೆ ಫ್ರೆಂಡ್ಸ್, ಮನೇಲಿರೋದನ್ನೆಲ್ಲ ಎಳ್ದಾಕ್ತಾಳೆ. ಹಾಗಾಗಿ ಅವಳನ್ನ ಕಟ್ಬಿಟ್ಟು ಎತ್ಕೊಂಡಿದ್ದೀನಿ. ಆಗಲೇ ಫೈಲ್ಸ್ ಎಲ್ಲ. ಒಂದು ಬಾಟಲ್ ನೀರು ಹಾಕ್ಕೊಂಡು ಬ್ಯಾಗಿಗೆ. ಟಿಫನ್ ಇನ್ನೂ ಇಲ್ಲ ಫ್ರೆಂಡ್ಸ್, ಹೋಗೋದಾರಿಲ್ಲೆಲ್ಲಾದರೂ ಟಿಫನ್ ಮಾಡ್ಕೊತೀನಿ. ಹೊರಡ್ತೀನಿ. ಟೈಮ್ ಲೇಟಾಗಿ ಹೋಗ್ಬಿಡುತ್ತೆ, ಯಾಕಂದರೆ ಮತ್ತು ಅಲ್ಲಿ ತುಂಬ ಕ್ರೌಡ್ ಆಗ್ತಾರೆ ಜನ. ಹಾಗಾಗಿ ನಮ್ಮ ಡಾಕ್ಟರ್ ಆ್ಯಕ್ಚುಲಿ ನಾಳೆ ಸಿಗೋದು. ನಂಗೆ ನಾಳೆ ಸ್ಯಾಟರ್ಡೇ ಆಗಿರೋದ್ರಿಂದ ಸಮ್ ಟೈಮ್ ಬರಲ್ಲ ಅವರು. ಇನ್ನು ವೆಡ್ನೆಸ್ಡೇವರೆಗೂ ಕಾಯಬೇಕು. ಅದರಿಂದ ಯಾರಿರ್ತಾರೋ ಅವ್ರ ಹತ್ರನೇ ತೋರಿಸ್ಕೊಂಡು ಬಂದುಬಿಡೋಣ. ಅಂದರೆ ಈ ಸರ್ತಿ ಗ್ಲುಕೋಸ್ ಟೆಸ್ಟಿಂಗು, ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗು ಇಷ್ಟಿರುತ್ತೆ. ಹಾಗಾಗಿ ನಾನೇ ಹೋಗಿ ಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಡೇಟ್ ಕೊಡ್ತಾರೆ, ಅವೆಲ್ಲ ಮಾಡಿಸೋ ದಿವಸ ಅಪ್ಪು ಕರ್ಕೊಂಡು ಹೋಗೋಣ ಅಂತ. ಯಾಕಂದರೆ ಕಮಿಟ್ಮೆಂಟ್ ಫ್ರೀ ಇಲ್ಲ ಅಪ್ಪು. ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಸುಮ್ಮನೆ ಅವ್ರನ್ನ ಕೆಲಸ ಕೆಡಿಸಿ ನನ್ನ ಬಾಲ ಥರ ತಿರ್ಗಿಸೋಕೆ ನನಗಂತೂ ಇಷ್ಟ ಇಲ್ಲ. ನನ್ನ ಕೈಯಲ್ಲಾಗೋ ಕೆಲಸ ನಾವು ಮಾಡ್ಕೊಳ್ಳೋಣ. ಕೈಯಲ್ಲಿ ಆಗದಿರೇ ಹಂಗೇನು ಆಗಿಲ್ವಲ್ಲ ಇನ್ನು. ಇವೆಲ್ಲ ಚಿಕ್ಕ ಪುಟ್ಟ ಹಾಸ್ಪಿಟಲ್ ಅವೆಲ್ಲ ಮಾಡ್ಕೋಬೋದಲ್ವ ನಾವೇ. ಹಾಗಾಗಿ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಗಿರುತ್ತೆ ಅಂತ ನೋಡೋಣ, ಆಯಿತಾ? ಅಮ್ಮು ಬಂಗಾರಿ, ಅಲ್ಲ ಏನಕ್ಕಲ್ಲಿ ಹೋಗಿ ಮಲಗಿರೋದು? ತಗ್ಲಾಕೊಂಡ್ರೆ ಏನು ಮಾಡ್ತೀಯ ನೀನು? ಬಾ ಈ ಕಡೆ ಬಾ ಅಮ್ಮು, ಈ ಕಡೆ. ಜಾಣ ತಾನೆ ನೀನು, ಬಾ ಬೇಗ ಬಾ. ಫ್ರೆಂಡ್ಸ್, ಆಚೆ ತುಂಬ ಚಳಿ ಇದೆ. ಹಂಗಾಗಿ ಮೇಲ್ಗಡೆ ಸ್ಕರ್ಟ್ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಹೊರಡ್ಬೇಕು. ಅಮ್ಮು ಕಟ್ಟಬೇಕು. ಅಮ್ಮು ನನ್ನ ಬಾಲ ಆಗೋಳೆ, ಬಿಟ್ಟೋಗ್ತಾಳೆ ಅಂದ್ಬಿಟ್ಟು. ನೋಡಿ, ಈಗ ಬಿಟ್ಟೋಗ್ತಾಳೆ ಅಂತನಾದ್ರೂ ಇನ್ನು ನನ್ನ ಬಿಟ್ಟೆಲ್ಲೂ ಹೋಗಲ್ಲ ಅವಳು. ಬಾಯ್ ಅಮ್ಮು. ಅಮ್ಮು ಬಾಯ್. ಅಮ್ಮು ಬಾಯ್. ಊಬರ್ನ ಬುಕ್ ಮಾಡ್ಕೊತೀನಿ ಫ್ರೆಂಡ್ಸ್, ಮೆಟ್ರೋ ಸ್ಟೇಷನ್ವರೆಗೂ. ಅಲ್ಲಿಂದ ಮೆಟ್ರೋಗೆ ಹೋಗ್ತೀನಿ. ಮೆಜೆಸ್ಟಿಕಲ್ಲಿ ಮೆಟ್ರೋಸ್ ಚೇಂಜ್ ಮಾಡಬೇಕು. ಅದೇ ನಂಗೆ ತಲೆನೋವು ಫ್ರೆಂಡ್ಸ್. ತುಂಬ ಜನ ಇರ್ತಾರೆ. ಅಲ್ಲಿ ಮೆಟ್ರೋ ಚೇಂಜ್ ಮಾಡಿಕೊಂಡು ಮತ್ತೆ ಕೆಂಗೇರಿ ಹತ್ತಬೇಕು. ಕೆಂಗೇರಿಯಿಂದ ಮತ್ತು ಅಲ್ಲಿ ಇಳಿದು ಅಲ್ಲಿಂದ ಆಟೋ ಬುಕ್ ಮಾಡ್ಕೋಬೇಕು. ಇವತ್ತು ಸಾಕಾಗೋಗ್ಬಿಡುತ್ತೆ ನನಗೆ ಫ್ರೆಂಡ್ಸ್. ಮನೆಯಿಂದ ಮೆಟ್ರೋ ಸ್ಟೇಷನ್ವರೆಗೂ ಊಬರ್ನ ಬುಕ್ ಮಾಡಿಕೊಂಡು ಆಟೋ ಅಲ್ಲೇ ಹೋದೆ. ನಂಗೆ ಮೆಟ್ರೋಗೆ ಹೋಗೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಮೆಟ್ರೋ ಎಷ್ಟು ಕ್ರೌಡ್ ಇರುತ್ತೆ ಅಂದರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ನಿಜವಾಗ್ಲೂ ನನಗೆ ತಲೆ ಸುತ್ತು ಬರೋ ಥರ ಆಗ್ತಾಯಿತ್ತು, ಅಷ್ಟು ಕ್ರೌಡ್ ಇರುತ್ತೆ. ನೋಡ್ತಾ ಇರ್ತಾರೆ ಫ್ರೆಂಡ್ಸ್, ಮೆಟ್ರೋ ಅಲ್ಲಿ ಪ್ರೆಗ್ನೆಂಟ್ಗಳಿಗೆ, ಹ್ಯಾಂಡಿಕ್ಯಾಫ್ಟ್ಗಳಿಗೆಲ್ಲ ಬಿಡಬೇಕು ಅಂತ. ಆದರೂ ಕೂಡ ಮೆಟ್ರೋ ಅಲ್ಲಿ ಸೀಟ್ನ ಬಿಡಲ್ಲ. ಅಷ್ಟು ಕೆಟ್ಟ ಬುದ್ಧಿ ಕಲ್ತಿದ್ದಾರೆ ಈಗಿನ ಜನಗಳು. ಹಂಗೋ ಹಿಂಗೋ ಮಾಡಿ ಹೊರಟೆ ಹಾಸ್ಪಿಟ್ಲಿಗೆ. ಅಲ್ಲಿಂದ ಮತ್ತೆ ಕ್ಯಾಬ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ರೀಚ್ ಆದರೆ ಫ್ರೆಂಡ್ಸ್, ಕಾರ್ಡ್ ಮಾಡಿಸೋ ಕೂಡ
ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಇವತ್ತು. ನಾನು ಅದೇ ಅಂದ್ಕೊಂಡೆ, ನಮ್ಮ ಅಪ್ಪು ಇದ್ದಿದ್ದಿದ್ರೆ ನನ್ನ ಕೂರಿಸ್ಬಿಟ್ಟು ಎಲ್ಲ ಮಾಡಿಸ್ಕೊಂಡು ಬರೋರು ಅಂತ. ಡೈರೆಕ್ಟು ಕಾರ್ಡ್ ಮಾಡಿಸ್ಕೊಂಡು ಚೆಕಪ್ಗೆ ಅಂತ ಹೇಳಿ ಹೋದೆ ನಾನು. ಚೆಕಪ್ಗೆ ಹೋದರೆ ನಿಮ್ಮ ಡಾಕ್ಟರ್ ಬರೋ ದಿವಸ ಬರಬೇಕು ನೀವು ಅಂತ ಅಂದರು. ಸರಿ ಆಯಿತು, ನನ್ನದೇ ತಪ್ಪಿತ್ತಲ್ವ, ಏನು ಮಾತಾಡಿಲ್ಲ. ಮೇಡಮ್ ಲಾಸ್ಟ್ ಮಂತ್ ಬಂದಿಲ್ಲ ಚೆಕಪ್ಗೆ, ಹಾಗಾಗಿ ಬಂದೆ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಂತ ಅಂದೆ. ಆಯಿತು ಅಂದ್ಬಿಟ್ಟು ಅವರು ಗ್ಲುಕೋಸ್ ಟೆಸ್ಟಿಗೆ ಒಂದಕ್ಕೆ ಬರ್ತಿದ್ದು, ಸ್ಕ್ಯಾನಿಂಗ್ ಎಲ್ಲ ಬರೀಲಿಲ್ಲ. ಸ್ಕ್ಯಾನಿಂಗ್ ಆಗ್ಬೋದು, ಬ್ಲಡ್ ಟೆಸ್ಟ್ ಎಲ್ಲ ಬರೀಲಿಲ್ಲ, 8ನೇ ತಿಂಗಳಿಗೆ ಮಾಡಿಸಿ ಅಂತ ಹೇಳಿದ್ರು. ಗ್ಲುಕೋಸ್ ಟೆಸ್ಟ್ ಮಾಡಿಸ್ಲಿಕ್ಕೆ ಮತ್ತೊಂದಷ್ಟು ಕ್ಯೂ ಫ್ರೆಂಡ್ಸ್. ನಿಜವಾಗ್ಲೂ ನಮ್ಮಪ್ಪನ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಕ್ಯೂನಲ್ಲಂತೂ ಅಷ್ಟೊಂದು ಜನ ಇರ್ತಾರಲ್ವ, ಆಯಿತು ಏನೋ ಪ್ರೆಗ್ನೆಂಟ್ ಲೇಡಿ ಇರ್ತಾರೆ, ಬಿಡೋಣ, ಆ ಥರ ಕಾಮನ್ ಸೆನ್ಸ್ ಕೂಡ ಇಲ್ಲ, ಆ ಥರ ಇದ್ದಾರೆ ಜನ. ಅದಾದಮೇಲೆ ಗ್ಲುಕೋಸ್ ಟೆಸ್ಟಿಗೆ ಗ್ಲುಕೋಸು ಮತ್ತು ವಾಟರ್ನ ತರಲಿಕ್ಕೆ ಹೇಳಿದ್ರು. ಹೋಗ್ಬಿಟ್ಟು ತೊಗೊಂಡು ಬಂದೆ. ಅವರೇ ಮಿಕ್ಸ್ ಕೂಡ ಮಾಡಿಕೊಟ್ರು. 75 ಗ್ರಾಮ್ ಗ್ಲುಕೋಸ್ ಪೌಡರ್ನ 1/2 ಲೀಟರ್ ವಾಟರ್ ಬಾಟ್ಲಿಗೆ ಮಿಕ್ಸ್ ಮಾಡಿಕೊಟ್ಟು 2 ಅವರ್ಸು ಕುಡಿದು 10 ಮಿನಿಟ್ಸಲ್ಲಿ ಅಷ್ಟು ವಾಟರ್ನ ಕುಡಿಬೇಕು. ಕುಡ್ದಾದ್ಮೇಲೆ 2 ಅವರ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ಆ ಗ್ಲುಕೋಸ್ ವಾಟರ್ ಮೊದಲೇ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್, ತುಂಬ ದೊಡ್ಡ ಅಲರ್ಜಿ. ಆದ್ರೂ ಮುಖ ಹಂಗೋ ಹಿಂಗೋ ಉಳ್ಳುಗೆ ಪಳ್ಳುಗೆ ಮಾಡಿಕೊಂಡು ಏನೂ ಮಾಡೋಂಗಿಲ್ಲ, ಬೇರೆ ವಿಧಿ ಇಲ್ಲ. ಕುಡಿದ್ರೆ 2 ಅವರ್ಸ್ ವೆಯ್ಟ್ ಮಾಡಲಿಕ್ಕೆ ಹೇಳಿದ್ರು. ನನಗೆ 11:10ಗೆ ಕುಡ್ದಿದ್ದಕ್ಕೆ 1:10ವರೆಗೂ ವೆಯ್ಟ್ ಮಾಡಿ ಆಮೇಲೆ ಬ್ಲಡ್ ತೊಗೋತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿ ಸುಸ್ತೇ ಆಗೋದೆ. ನಮ್ಮ ಅಪ್ಪು ಎಷ್ಟು ಸರ್ತಿ ಇವತ್ತು ಮಿಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಫುಲ್ಲು ವಾಮಿಟ್ ಬರ್ತಿದೆ ನನಗೆ. ಟಿಫನ್ ಮಾಡಿಲ್ಲದೆ ಇರೋದಕ್ಕೂ ಅದಕ್ಕೂ ಫುಲ್ ವಾಮಿಟ್ ಬರೋ ಥರ ಆಗ್ತಿದೆ ಆ ಗ್ಲುಕೋಸ್ ಕುಡ್ದಿರೋದಕ್ಕೆ. ಮತ್ತು 1:10ಗೆ ಬ್ಲಡ್ ಟೆಸ್ಟಿಗೆ ಕೊಟ್ಬಿಟ್ಟು ಹಶ್ವಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಅಲ್ಲಿಂದ ಬೇಗ ಬಂದು ಔಟ್ಸೈಡ್ ಹೋಟೆಲಲ್ಲಿ ಬರೋ ದಾರಿಯಲ್ಲಿ ಹೋಟೆಲ್ದಿದೆ, ವಿಜಯಸ್ ಹಾಸ್ಪಿಟಲ್ ಹತ್ರ, ಕೃಷ್ಣ ಗ್ರ್ಯಾಂಡ್, ಅಲ್ಲಿ ಫುಲ್ ಮೀಲ್ಸ್ ಊಟ ತೊಗೊಂಡೆ. ದೊಡ್ಡದಾಗಿ ತಿಂದ್ಬಿಡ್ತೀನಿ ನನಗೆ ಅಷ್ಟು ಹಶ್ವಾಗ್ತಾಯಿತ್ತು. ಮತ್ತು ಎಷ್ಟಾಗುತ್ತೋ ಅಷ್ಟು ಊಟ ತಿಂದು ಅಲ್ಲಿಂದ ಹೊರಟೆ ಫ್ರೆಂಡ್ಸ್. ಮತ್ತು ಮೆಟ್ರೋ ಸ್ಟೇಷನಿಗೆ ಬಂದೆ. ಮೆಟ್ರೋ ಸ್ಟೇಷನಿಗೆ ಬಂದರೆ ಫ್ರೆಂಡ್ಸ್, ನಾ 10 ನಿಮಿಷ ಕಾದಿದ್ದೀನಿ. ನನಗ್ರಾಚಾರನೇನೋ ಒಂದಾದರೂ ಮೆಟ್ರೋ ಬೇಡವಾ. ಅದಾದಮೇಲೆ ಮೆಟ್ರೋ ಬಂತು. ಯಾಕೋ ಸ್ವಲ್ಪ ಡಿಲೇ ಅಂತ ಅನ್ನಿಸ್ತು. ಅದಾದಮೇಲೆ ಮೆಟ್ರೋ ಹತ್ಕೊಂಡು ಬೆಳಗ್ಗೆ ಹೋಗ್ತಾ ಫುಲ್ಲು ಚಳಿ ಇತ್ತು ಫ್ರೆಂಡ್ಸ್. ಮತ್ತು ಮಧ್ಯಾಹ್ನ ರಿಟರ್ನ್ ಆಗ್ತಾ ಮೇಲ್ಗಡೆ ಸ್ಕರ್ಟ್ ಬೇರೆ ಹಾಕಿದ್ನಲ್ವ, ಅದಕ್ಕೂ ಫುಲ್ಲು ಸೆಕೆ ಸ್ಟಾರ್ಟ್ ಆಗೋಯಿತು. ಇನ್ನೊಂದು ಕಡೆ ಯೋಚನೆ, ನನಗೆ 80 kg ಆಗಿಬಿಟ್ಟಿದ್ದೀನಿ ಅನ್ನೋದೊಂದು ಯೋಚನೆ ಆಗೋಗ್ಬಿಟ್ಟಿತ್ತು. ಮತ್ತು ಹಂಗೋ ಹಿಂಗೋ ಮಾಡಿ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟೆ. ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮೇ ಆಗೋಗ್ಬಿಟ್ಟಿತ್ತು 4 ಗಂಟೆ. ಅಮ್ಮು ನಾವು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ಲು. ಕಟ್ಟಿ ಬೇರೆ ಹೋಗಿದ್ನಲ್ಲ ಫ್ರೆಂಡ್ಸ್, ತುಂಬ ಕಾಯ್ತಾಯಿದ್ಲು. ಬಂದರೆ ಕಾಲೇ ಪರ್ಚೋದು, ಕೈಯೇ ಪರ್ಚೋದು. ಅವಳಿಗೊಂಥರ ಏನೋ ಖುಷಿಯಾಗೋಗ್ಬಿಡುತ್ತೆ. ನಾವೆಲ್ಲನೂ ಹೋಗ್ಬಿಟ್ಟು ಬಂದುಬಿಟ್ರೆ ಅವಳು ಒಂಟಿಯಾಗಿರ್ತಾಳಲ್ವ, ತುಂಬ ಖುಷಿ ಮಾಡ್ತಾಳೆ. ಸರಿ ಅಂದ್ಬಿಟ್ಟು ಅವಳ ಜೊತೆ ಸ್ವಲ್ಪ ಹೊತ್ತು ಹಂಗೂ ಹಿಂಗೂ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಗ್ತಾನೆ ಇಲ್ಲ ಬಾಡಿ. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಮನೆಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 4 ಗಂಟೆ ಆಯಿತು. ಬೆಳಗ್ಗೆ 8:15 ಹೋಗಿದ್ದಕ್ಕೆ. ಅಪ್ಪ ಸಾಕಾಗ್ಬಿಡ್ತು ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಸಾಕಾಗ್ಬಿಟ್ಟಿದೆ ಅಂದರೆ ನನಗೆ ಎದ್ದೊಳೋದೇ ಬೇಡ, ಚೆನ್ನಾಗಿ ಮಲ್ಕೊಬಿಡೋಣ ಅನ್ನೋಷ್ಟು ಸುಸ್ತಾಗ್ತಿದೆ. ಟೈಮ್ ಬೇಜಾರು ಕೂಡ ಆಗ್ತಿದೆ. ಯಾರಾದರೂ ಕರ್ಕೊಂಡೋಗಿದ್ರೆ ಚೆನ್ನಾಗಿರ್ತಿತ್ತೇನೋ. ಇವಾಗ ನಾನು ಹೆವಿ ಕಮಿಟ್ಮೆಂಟ್ ಮಾಡಿಬಿಟ್ಟು ಅಪ್ಪು ಎಲ್ಲೂ ಬರೋಕ್ಕಾಗ್ತಾಯಿಲ್ಲ, ಹಾಗಾಗ್ಬಿಟ್ಟಿದೆ. ಅದರಿಂದ ನಾನೇ ಮಾಡ್ಕೊಬಿಟ್ನೇನೋ ಇವೆಲ್ಲ ಕಮಿಟ್ಮೆಂಟ್ಗಳು. ಸ್ವಲ್ಪ ದಿವಸ ಅಪ್ಪು ಕಷ್ಟ ಬಿಡ್ಬೇಕಂಗೆ ಮಾಡಿದ್ನೇನೋ ಅನಿಸುತ್ತೆ. ಈಗ ಅದೇ ಅಪ್ಪು ಬಂದಿದ್ದಿದ್ರೆ ನನಗಿಷ್ಟು ಟಯರ್ಡ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಬಿಲ್ಲಿಂಗ್ ಕೌಂಟ್ರಲ್ಲೆಲ್ಲ ಅಪ್ಪನೇ ನಿಂತ್ಕೊಳ್ಳೋರು, ನನ್ನ ಕುತ್ಕೊಮ್ಮು 1000 ಸರ್ತಿ ಹೇಳೋರು. ನಿಜವಾಗ್ಲೂ ಫ್ರೆಂಡ್ಸ್, ನಮ್ಮ ಗಂಡನ ಪ್ರೀತಿ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತೀನಲ್ಲ. ಫಸ್ಟಿಗೆ ಪ್ರೈವಸಿ ಅಂತಂದರೆ ಅಪ್ಪ ಅಮ್ಮನಿಗೆ, ಆದರೆ ನೆಕ್ಸ್ಟ್ ಗಂಡನೇ ಬರ್ತಾರೆ. ಎಷ್ಟು ಇವತ್ತು ಮಿಸ್ ಮಾಡ್ಕೊಂಡಿದ್ದೀನಿ ಅಪ್ಪನ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ. ಅಪ್ಪಗೆ ಡ್ಯೂಟಿ ಇಲ್ಲದೆ ಬಂದಿದ್ದಿದ್ರೆ ಅಪ್ಪ ನನ್ನ ಸ್ಕ್ಯಾನಿಂಗ್ ಕೌಂಟ್ರಲ್ಲಿ ನಿಲ್ಲಕ್ಕೆ ಬಿಡ್ತಿರ್ಲಿಲ್ಲ.
ಮತ್ತು ಅದೇ ಗ್ಲುಕೋಸ್ ಟೆಸ್ಟ್ ಇತ್ತಲ್ವ, ಅಲ್ಲಿ ಕೂಡ ನಿಂತ್ಕೊಳ್ಳಿಕ್ಕೆ ಬಿಡ್ತಾ ಇರಲಿಲ್ಲ ನನ್ನ. ಮತ್ತು ಸ್ಟಿಕ್ಕರಿಂಗ್ ತಗೊಳ್ಳೋ ಕಡೆ ಆಗ್ಬೋದು, ಎಲ್ಲೂ ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ. ನನಗೆ ಹಶ್ವಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ನು ಮಾಡಲಿಲ್ಲ, ಹಂಗೆ ಹೋದ್ನಲ್ವ. ಹಶ್ವು ಅಂತ ಅನ್ನ ಕೂಡ ಬಿಡ್ತಾ ಇರಲಿಲ್ಲ. ಅಪ್ಪು ಹಂಗೆ ನೋಡ್ಕೊಳ್ಳೋರು. ಇವತ್ತು ನಿಜವಾಗ್ಲೂ ತುಂಬಾ ಮಿಸ್ ಮಾಡಿಕೊಂಡೆ. ಮೆಟ್ರೋಲ್ಲಾಗ್ಬೋದು, ಆಟೋಗಳಲ್ಲಾಗ್ಬೋದು, ಮೆಟ್ರೋ ಸ್ಟೇಷನಿಂದ ಆಟೋ ಹತ್ಬೇಕಾದ್ರಾಗ್ಬೋದು. ಈ ಆಟೋದವರು ಬಿರಿ ಆಟೋ ಓಡಿಸ್ತಾರೆ, ಹೆಂಗಂದ್ರೆ ಹಂಗೆ ಕುಕ್ಕಿಸ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಕೋಪ ಬರುತ್ತೆ ಅಂದರೆ, ಪ್ರೆಗ್ನೆಂಟ್ ಅಂತ ಗೊತ್ತಿರುತ್ತೆ ಅವ್ರಿಗೂ, ಹೆಂಗಂದ್ರೆ ಹಂಗೆ ಕುಕ್ಕಿಸಿ ಆಟೋ ಓಡಿಸ್ತಾ ಇರ್ತಾರೆ. ಅವೆಲ್ಲ ಬೇಜಾರಾಯ್ತಾಯಿತ್ತು ನನಗೆ. ನಮ್ಮಪ್ಪ ನಿಜವಾಗ್ಲೂ ಫ್ರೆಂಡ್ಸ್ ಕಾರ್ನ ಹಳ್ಳ ಇತ್ತು ಅಂದರೆ ಎಷ್ಟು ಸ್ಲೋ ಇಳಿಸಿ ಎಷ್ಟು ನೀಟಾಗಿ ಎತ್ತುತ್ತಾರೆ ಅಂದರೆ, ಅಷ್ಟು ನೀಟಾಗಿ ನನ್ನ ಅಷ್ಟು ಕೇರ್ಫುಲ್ ಮಾಡ್ತಾರೆ, ಕೇರಾಗಿ ಕರ್ಕೊಂಡೋಗಿ ಬರ್ತಾರೆ. ಇವತ್ತು ತುಂಬಾ ಮಿಸ್ ಮಾಡಿಕೊಂಡೆ ಅಪ್ಪನ. ಆಮೇಲೆ ಮೆಟ್ರೋ ಸ್ಟೇಷನ್ನು ಎಕ್ಸ್ಪೆಷಲಿ ಮೆಟ್ರೋಲಿ ಫ್ರೆಂಡ್ಸ್, ಇನ್ನೂ ಜನ್ರೇಷನ್ ಚೇಂಜ್ ಆಗಿಲ್ವಾ ಅಂತ. ಯಾವ ಥರ ಈ ಕಾಲೇಜ್ ಸ್ಟೂಡೆಂಟ್ಗಳಿದ್ದಾರೆ ಅಂದರೆ ಫ್ರೆಂಡ್ಸ್, ಪ್ರೆಗ್ನೆಂಟ್ ಲೇಡಿ ಇದ್ದಾರೆ, ಬಿಡಬೇಕು, ಸೀಟ್ ಬಿಡಬೇಕು, ಒಂಚೂರು ಕಾಮನ್ ಸೆನ್ಸ್ ಕೂಡ ಇಲ್ಲ. ಆ ಥರ ಅಂದರೆ ಸ್ಟೂಡೆಂಟ್ಗಳಿದ್ದಾರೆ, ಜನಗಳಿದ್ದಾರೆ. ಜನ ಯಾಕೆ ಈ ಥರ ಇದ್ದಾರೆ ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಅದಾದಮೇಲೆ ಹಾಸ್ಪಿಟ್ಲಲ್ಲಿ ಕ್ಯೂನಲ್ಲಿ ಕಾರ್ಡ್ ಮಾಡಿಸೋ ಕಡೆ ಅಪ್ಪ ಫ್ರೆಂಡ್ಸ್, ನಿಜವಾಗ್ಲೂ ಅವ್ರಿಗೇನೂ ಆಗಿಲ್ಲ, ಕಲ್ಗುಣ್ತಾರೆ ಇರ್ತಾರೆ. ಪಾಪ ಪ್ರೆಗ್ನೆಂಟ್ ಲೇಡಿ ಇರುತ್ತೆ, ಬಿಡೋಣ. ಆ ಥರ ಒಂದು ಚೂರು ಏನೋ ಮನುಷ್ಯತ್ವನೇ ಇಲ್ವಾ ಜನಗಳಿಗೆ ಅನ್ನಿಸ್ಬಿಡ್ತು. ಇವತ್ತು ಮಾತ್ರ ನಮ್ಮಪ್ಪನ ತುಂಬ ಮಿಸ್ ಮಾಡಿದೆ. ಅದ್ರ ಜೊತೆಗೆ ಜನಗಳ ಮನುಷ್ಯತ್ವ ನೋಡಿಕೊಂಡೆ. ಜನಗಳಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ, ಮರ್ತ್ಕೊಬಿಟ್ಟಿದ್ದಾರೆ ಅವರು. ಅದನ್ನು ಕೂಡ ನೋಡಿಕೊಂಡೆ. ಆಮೇಲೆ ಫ್ರೆಂಡ್ಸ್, ಇವತ್ತು ಸ್ವೆಟರ್ ಹಾಕೊಂಡು ಹೋಗ್ಬಿಟ್ಟಿದ್ದು. ಉಸಿರೇ ಬರ್ತಾ ಇಲ್ಲ, ಅಷ್ಟು ಬಿಸಿಲಿಗೋ ಅದಕ್ಕೂ ಸೆಕೆಗೋ ಅಪ್ಪ ತುಂಬ ರಿಸ್ಕ್ ಆಗೋಯ್ತು ನನಗೆ. ತುಂಬ ಸೆಕೆ ಅಂತ ಅನ್ನಿಸ್ತಾ ಇತ್ತು. ಅದು ಮತ್ತೆ ಡೆಲಿವರಿ ಡೇಟು ಫ್ರೆಂಡ್ಸ್ ಇನ್ನೂ 2 ದಿವಸ ಮುಂದೆ ಆಯಿತು ನನಗೆ. ಮುಂಚೆ 12ಗೆ ಇದ್ದಿದ್ದು, ಈಗ 14ಗೆ ಕೊಟ್ಟಿದ್ದಾರೆ ಡೆಲಿವರಿ ಡೇಟು, ಜಾನ್ವರಿ 14ಗೆ. ಏನು ಅಂತ ಗೊತ್ತಿಲ್ಲ ನನಗೆ, 2 ಡೇಸ್ ಮುಂದೆ ಬರೆದ್ರು. ಅದಾದಮೇಲೆ ಅದೇ ಗ್ಲುಕೋಸ್ ಟೆಸ್ಟಿಂಗ್ ಒಂದಿತ್ತು, ಅದು ರಿಪೋರ್ಟ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ರು. ಹಂಗಾಗಿ ನಾನು ಬಂದ್ಬಿಟ್ಟೆ ಫ್ರೆಂಡ್ಸ್. ನಾನು ಕಾಯೋ ಫೇಸನ್ಸಿನೇ ಇರಲಿಲ್ಲ, ಹೊಟ್ಟೆ ಹಶ್ವಾಗ್ಬಿಟ್ಟು ಕಾಯೋ ತಾಳ್ಮೆ ಫೇಸನ್ಸಿ ಎಲ್ಲ ಕಳ್ಕೊಂಬಿಟ್ಟಿದ್ದೆ. ಹಂಗಾಗಿ ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದರೆ ಅಮ್ಮ ಹಸ್ಕೊಂಡಿದ್ಲು. ಫಸ್ಟ್ ಅಮ್ಮಗೆ ಊಟ ಹಾಕಿ ಆಮೇಲೆ ವ್ಲಾಗ್ನ ಮಾಡೋಕ್ಕೆ ಶುರು ಮಾಡಿದೆ ಫ್ರೆಂಡ್ಸ್. ನಿಜವಾಗ್ಲೂ ಐತಲ್ಲ, ಈ ಮಕ್ಕಳನ್ನ ಇರೋದು ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು. ನಮ್ಮ ಚಿನ್ನದ್ರಾಗ ನನಗೆ ಈ ಥರ ಎಲ್ಲ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ನಂಗೆ ಬೇಬಿ ಮೂಮೆಂಟ್ ಕೂಡ ಎಂಜಾಯ್ ಮಾಡಿರಲಿಲ್ಲ ಚಿನ್ನೋದ್ರಲ್ಲಿ. ನಾನು ಇದರಲ್ಲಿ ಪ್ರತಿಯೊಂದು ಮೂಮೆಂಟ್ನ ಎಂಜಾಯ್ ಮಾಡಿದ್ದೀನಿ, ಪ್ರತಿಯೊಂದು ಕೂಡ ಮೆಮೊರಿಯಾಗಿ ಉಳಿಸ್ಕೊಳ್ತಾ ಇದ್ದೀನಿ. ಏನು ಹೇಳ್ಬೇಕಂತಾನೆ ಗೊತ್ತಾಗಲ್ಲ, ಅಷ್ಟು ಮೆಮೊರಿಗಳು ಉಳಿದಿದೆ ನನಗೆ. ಪಾಪು ಆಡೋದೆಲ್ಲ ಗೊತ್ತಾಗುತ್ತೆ. ಹಚ್ಕೊಂಡಿದ್ರೆ ಅಂತೂ ನಮ್ಮ ಪಾಪು ತುಂಬಾ ಆಡುತ್ತೆ. ನಾನು ಹೊಟ್ಟೆ ಏನಾದರೂ ಲೇಟಾಗಿ ಟಿಫನ್ ಮಾಡೋದು, ರಾತ್ರಿ ಲೇಟಾಗಿ ಊಟ ಮಾಡೋದು ಮಾಡ್ತಂದರೆ ಫುಲ್ಲಾಗಿ ಆಕ್ಟಿವ್ ಆಗಿ ಒದಿತಾ ಇರುತ್ತೆ ನಮ್ಮ ಪಾಪು. ಅದೆಲ್ಲ ಮೂಮೆಂಟ್ನ ನಮ್ಮ ಚಿನ್ನದ್ರಲ್ಲಿ ನನಗೆ ವಯಸ್ಸು ಕಮ್ಮಿ ಅಂತನೋ ಏನೋ ನನಗೆ ಗೊತ್ತಿಲ್ಲ, ಅದೇನೂ ಎಂಜಾಯ್ ಮಾಡಲಿಲ್ಲ ನಾನು. ಇವಾಗ ಹಿಂಗೆ ಅಂದ್ಕೊತೀನಿ, ಹಿಂಗೆ ಇರ್ತಿತ್ತೇನೋ ಅಂತ ಅನಿಸುತ್ತೆ. ಬಟ್ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ಅದಲ್ಲದೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ, ಫುಲ್ಲಾಗಿ ವಿಡಿಯೋ ನೋಡಿ. ಬರೀ 250 ಅವರ್ ಕವರ್ ಆಗಬೇಕು, ಅದು ಆಗ್ತಾಯಿಲ್ಲ. ತುಂಬ ಬೇಜಾರಾಗಿಬಿಟ್ಟಿದೆ ನನಗೆ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಲ್ವಾ, ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಗೊತ್ತಾಗ್ತಾ ಇದೆ ನನ್ನ ಫೇಸ್ ಹೆಂಗಾಗಿದೆ ಅಂತ. ವ್ಲಾಗ್ ಮಾಡೋಕ್ಕೂ ನನಗೆ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗ್ತಿದೆ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ನನ್ನ ಲಿಂಕ್ನ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿ ಟೈಮ್ ಸಿಕ್ಕರೆ ಫುಲ್ಲಾಗಿ ವೀಡಿಯೋಸ್ನ ನೋಡಿ. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಸಿಗ್ತೀನಿ. ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಒಂದೊಂದಾಗಿ ಶೇರ್ ಮಾಡ್ತಾ ಬರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.
ಓಕೆ ಬಾಯ್.